ಇಲ್ಲಿ ಮಾಂಗಲ್ಯಂ ಮಾಂಗಲ್ಯಂ ತಂತು ತಂತು ನಾನೇನ ನಾನೇನ ಮಮ ಜೀವನ ಮಮ ಜೀವನ ಏತನ ಏತನ ಘಂಟೆ ಘಂಟೆ ಪ್ರಜ್ಞಾಮಿ ಪ್ರಜ್ಞಾಮಿ ಸುಬಗೆ ಸುಬಗೆ ತ್ವಂ ಜೀವಂ ತ್ವಂ ಜೀವಂ ಸರದರ್ಶತ ಸರದರ್ಶತ. 3 ಗಟ್ಟಿ ಮೇಳ ಗಟ್ಟಿ ಮೇಳ. ಯಾವಾಗಲೂ ಕೋಟ್ಯಾಧೀಶ್ವರ ರಾಜ್ಕುಮಾರ ಸಿಗ್ಲಿ ಅಂತ ಆಸೆ ಪಡ್ತಿದ್ದೆ. ಆದ್ರೀಗ ಕೋಟಿಗೊಬ್ಬನಂತ ಹುಡುಗ ಸಿಕ್ಕಿದ್ದಾನೆ. ಅದಕ್ಕೆ ಖುಷಿ ನಂಗೆ ಅಳು ಬರ್ತಿದೆ. ಈಗ ಅಬ್ಬಾ ಎದುರುಬಿಟ್ಟಿದೆ. ಸಪ್ತಪದಿ ಅಂದರೆ 7 ಹೆಜ್ಜೆಗಳ ಸಮಾಗಮ. ನೀವು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರ್ತಕ್ಕಂಥ ನಿಮ್ಮ ಪತ್ನಿಯನ್ನು ಜೀವನದಲ್ಲಿ ಈ 7 ಹೆಜ್ಜೆಗಳಲ್ಲಿ ಸಮಾನವಾಗಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಅದರಲ್ಲಿ ಮೊದಲನೇ ಹೆಜ್ಜೆ ಅನ್ನವನ್ನು ನೀಡುವಂಥ ಅನ್ನಪೂರ್ಣೇಶ್ವರಿಯಾಗಿ ಬಾ ಅಂತೇಳಿ ಬಲಗಾಲಿಟ್ಟು ಹೆಜ್ಜೆಯನ್ನು ಇಡಿ. ಇಬ್ಬರಿಗೂ ಒಳ್ಳೇದಾಗಲಿ. ಏನಾಯ್ತು? ನಾನು ಎಷ್ಟೇ ಜನ್ಮ ಎತ್ತು ಬಂದ್ರು ನಿನ್ನ ಋಣ ತೀರ್ಸಕ್ಕಾಗಲ್ಲ ಸೂರಿ. ಅಯ್ಯೋ ಹುಚ್ಚ, ಅಂತ ಮಾತೆಲ್ಲ ಆಡಬಾರ್ದು. ಪಕ್ಕದಲ್ಲಿ ಹೆಂಡತಿ ಇಟ್ಕೊಂಡು ಕಣ್ಣಲ್ಲಿ ನೀರ ಹೇಳಮ್ಮ ಅವನಿಗೆ ನಮ್ಮನೆ ಋಣ ತೀರಿಸ್ಬೇಕು ಅಂತ ಯಾವ್ದು ಇರೋದಿಲ್ಲ. ಹೇ ಅಶೋಕ, ಕಂಗ್ರಾಟ್ಸ್ ಕಣೋ. ಥ್ಯಾಂಕ್ಸ್ ಮಗ. ನನ್ನ ಮದುವೆ ಆಯಿತು. ನನಗಿವತ್ತು ಎಷ್ಟು ಖುಷಿ ಆಗ್ತಿದೆಯೋ ಅದಕ್ಕಿಂತ ಡಬಲ್ ಖುಷಿ ಆಗೋದು ನಿನ್ನ ಮದುವೆ ಆದಾಗ ಮಾತ್ರ. ನೀನು ಸೆಟ್ಲ್ ಆದ್ರೇ ನಂಗೆ ಸಮಾಧಾನ.
ಅಶೋಕ್, ನಮ್ಮ ಅಪ್ಪು ಮದುವೆ ಯಾವಾಗ ಆಗುತ್ತೋ ಅಂತ ನಾವದನ್ನ ಕಣ್ತುಂಬ ಯಾವಾಗ ನೋಡ್ತೀವೋ ಅಂತ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀವಿ. ಅದಕ್ಕೆ ಮಾವಯ್ಯ ಹೇಳ್ದಾಗೆ ನಿನ್ನ ಮದುವೆ ಮುಗೀತು, ಇವತ್ತು ಈಗಲೇ ಅಪ್ಪು ಮದುವೆನ ನಿಶ್ಚಯ ಮಾಡ್ತಾ ಇದ್ದೀವಿ. ಹೌದು, ನೀವೆಲ್ಲರೂ ಇರೋ ಈ ಸಂದರ್ಭದಲ್ಲಿ ನನ್ನ ಮೊಮ್ಮಗನ ಮದುವೆ ಆಗೋ ಹುಡುಗಿ ಯಾರು ಅಂತ ಹೇಳೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಅಯ್ಯೋ, ನೀ ಸುಮ್ಮನೆ ಇರೋ. ಅಣ್ಣ, ನಿಮ್ಮ ಹೆಂಗಸರು ಏನು ಮಾಡಕ್ಕೆ ಹೊರಟಿದಾರಪ್ಪ? ನೋಡ, ಅಲ್ಲಿದ್ದಾಳಲ್ಲ ಹುಡುಗಿ, ಬ್ಲೂ ಡ್ರೆಸ್ಸು, ಯಾರು ಚಂಪಕ್ಕ, ಯಾರ ಅವಳು ಏನಾದರೂ ರಾಮನ್ ಕಟ್ತೀನಿ ಅಂತ ಹೊರಟ್ರೆ ಇಲ್ಲಿ ನಡೆಯೋದೇ ಬೇರೆ. ನಾನಂತೂ ಸುಮ್ಮನೆ ಲೋ ತಮ್ಮ, ನೋಡೋ, ಇಲ್ಲಿ ಅಪ್ಪಾಜಿನೇ ಅಂಪೈರು. ಅವ್ರ ಮಾತು ನಾವು ಮೀರಕ್ಕಾಗತ್ತಾ? ಅವ್ರು ಯಾವಾಗಲೂ ಭಾರ್ಗವಿನ ನಾಟೌಟೆ ತಾನೇ ಮಾಡೋದು. ನನ್ನ ಮೊಮ್ಮಗ ಶ್ರೀರಾಮ ದೇಸಾಯಿ ಅವನ ಗೆಳೆಯನ ಮದುವೆ ಆಗೋ ತನಕ ನಾನು ಮದುವೆ ಆಗೋದಿಲ್ಲ ಅಂತ ಹಠ ಹಿಡ್ದ. ಇಷ್ಟೋ ದಿವಸ ನಾನು ಕಾದೆ. ಒಂದು ಥರದಲ್ಲಿ ಅಶೋಕನ ಮದುವೆ ಈಡೇರಿಸಿ ನನ್ನ ಜವಾಬ್ದಾರಿಯನ್ನು ನಾನು ಮಾಡೋದಕ್ಕೆ ಇವನು ದಾರಿ ಮಾಡಿಕೊಟ್ಟ. ಆದರೂ ಇವನೇ ಇವನ ಸಂಗಾತಿಯನ್ನು ಹುಡುಕೊಳ್ಳೋದಕ್ಕೆ ನಾನು ತುಂಬ ಅವಕಾಶ ಮಾಡಿಕೊಟ್ಟೆ. ಆದರೆ ಅವನು ಅವಕಾಶವನ್ನು ಉಪಯೋಗಿಸ್ಕೊಂಡಲೇ ಇಲ್ಲ. ಹಂಗಾಗಿ ನಾನೇ ನನ್ನ ಸೊಸೆಯನ್ನು ಆಯ್ಕೆ ಮಾಡೋ ನಿರ್ಧಾರಕ್ಕೆ ನಾನೀಗ ಬಂದಿದ್ದೀನಿ. ಅಲ್ವೇ ನಮ್ಮ ಭಾರ್ಗವಿ? ಹೌದು ಮಾವಯ್ಯ, ಇನ್ನು ಅಪ್ಪು ಮದುವೆಲಿ ಯಾವುದೇ ಚೇಂಜಸ್ ಇಲ್ಲ. ಚಿಕ್ಕಿ, ಜಸ್ಟ್ ಮಿನಿಟ್ ಪ್ಲೀಸ್. ತಾತ, ನಾನು ಇಷ್ಟಪಟ್ಟಿರೋ ಹುಡುಗಿನ ನಿಮ್ಮ ಎದುರುಗಡೆ ಕರ್ಕೊಬಂದು ನಿಲ್ಲಿಸ್ಬೇಕು. ಇಲ್ಲ ಅಂದರೆ ನೀವು ಹೇಳ್ದಾಗೆ ಅಶೋಕನ ಮದುವೆ ದಿನ ನೀವು ತೋರಿಸಿರೋ ಹುಡುಗಿನ ನಾ ಮದುವೆ ಆಗಬೇಕು. ಇದೇ ತಾನೇ ನಿಮ್ಮ ಕಂಡೀಷನ್ನು? ನೀನ್ ಮಾತಾಡೋ ಚಾನ್ಸ್ ಮುಗ್ದೋಯ್ತು ಅಲ್ವೋ? ನಿನ್ನ ಹುಡುಗಿನ ತಾತನ ಮುಂದೆ ಕರ್ಕೊಂಬಂದು ನಿಲ್ಸೋದಕ್ಕೆ ನಿನ್ಗೇನೋ ಭಯ? ನಾವು ಹುಡುಗಿನ ನೋಡಿದೀವಿ ಅಂದ ತಕ್ಷಣ ನಿನ್ನ ಪ್ರೀತಿನ ನೀನ್ ತ್ಯಾಗ ಮಾಡ್ತಿದ್ಯಾ? ನೀನಂತೂ ನಿನ್ನ ಪ್ರೀತಿನ ಒಪ್ಕೊಳ್ಳಲ್ಲ. ನಾನೇ ನಮ್ಮನೆ ಸೊಸೆನ ಮಾವಯ್ಯನ ಮುಂದೆ ತಂದು ನಿಲ್ಲಿಸ್ತೀನಿ. ಬನ್ನಿ ಸೀತಾ. ಮಾವಯ್ಯ, ನಮ್ಮಪ್ಪು ಪ್ರೀತಿ, ನಿಮ್ ಸೊಸೆ. ಮಾವಯ್ಯ, ರಾಮನ ಸೀತಾ ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ಈ ವಿಷಯನ ಇವತ್ತು ನಮಗೆಲ್ಲ ಸರ್ಪ್ರೈಸ್ ಆಗಿ ಹೇಳಬೇಕು ಅಂತ ಅಪ್ಪು ಪ್ಲಾನ್ ಮಾಡಿದ್ದ. ಆದ್ರೆ ನಾವೇ ಅವನಿಗೆ ಸರ್ಪ್ರೈಸ್ ಕೊಡ್ತಾ ಇದೀವಿ. ಸೀತಾರಾಮ ಸಾರ್ಥಕವಾಯಿತು. ನಿಮ್ಮಿಬ್ಬರ ಜೋಡಿನ ನೋಡಿ ನನ್ನ ಹೃದಯ ತುಂಬಿ ಬರ್ತಾ ಇದೆ. ಈ ಯುಗಾದಿ ಹಬ್ಬ
ಎಲ್ಲಕ್ಕಿಂತ ವಿಶೇಷವಾದ ಹಬ್ಬ ಆಗಿದೆ ನನಗೆ. ಥ್ಯಾಂಕ್ಸ್ ಸೀತಾ, ನೀನು ನನ್ನ ಮೊಮ್ಮಗನ ಬದುಕಲ್ಲಿ ಬಂದಿದ್ದಕ್ಕೆ. ಯಾರು ನೀವು? ಮೇಡಮ್ ಬನ್ನಿ ಮೇಡಮ್. ತಾತ ಆ್ಯಕ್ಚುಲಿ ನಾನು ನೀನೇನು ಹೇಳಬೇಕಾಗಿಲ್ಲ, ಭಾರ್ಗವಿ ಎಲ್ಲ ನನಗೆ ಹೇಳಿದ್ದಾಳೆ. ನಾನು ಏನೇ ಹೇಳಕ್ ಬಂದೆ ಅಂದರೆ ನಿಮ್ಮಿಬ್ಬರು ಗುಟ್ಟು ನನಗೆಲ್ಲ ಗೊತ್ತಾಗಿದೆ. ಈಗ ಹೇಳೋ ಪ್ರಯತ್ನ ಪಡಬೇಡ, ನಾನು ಒಪ್ಪಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ತಾತ, ಐ ಲವ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ಆ್ಯಕ್ಚುಲಿ ನಾನು ಸೀತಾ ಈ ವಿಷಯ ಬಗ್ಗೆ ಮಾತಾಡಬೇಕು ಅಂತಲೇ ಇದ್ವಿ, ಅಷ್ಟರಲ್ಲಿ ನೀನು ನನ್ನ ಹತ್ರ ಹಂಚ್ಕೊಂಡ್ರೇನೆ ನನಗೆ ವಿಷಯ ಗೊತ್ತಾಗೋದಾ? ಇಲ್ಲ ಅಂದರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನಾನು ನಿನ್ನ ಹೆತ್ತಿಲ್ಲ, ನೀನು ಅಮ್ಮ ಕಣೋ. ಸೀತಾ, ನೀನು ಕಣ್ಣು ನೋಡಿದ್ರೇ ಹೇಳ್ಬೋದು ನೀನು ಅಪ್ಪುನ ಎಷ್ಟು ಪ್ರೀತಿಸ್ತಾ ಇದೀಯಾ ಅಂತ. ಇಲ್ಲಿ ನೋಡಿ, ನೀವಿಬ್ರು ಎಂಥ ತಪ್ಪು ಮಾಡಿಲ್ಲ ನಿನ್ನ ಪ್ರೀತಿನ ಹೀಗೆ ಮುಚ್ಚಿಡೋದಕ್ಕೆ. ಮ್ಯಾಮ್, ಹಾಂ ಮ್ಯಾಮ್, ನಾನು ನಿನ್ನ ಅತ್ತೆ ಅಥವಾ ಅಮ್ಮ ಅಂತ ಕರಿ, ಇಲ್ಲ ಅಪ್ಪು ಕರಿಯೋ ಹಾಗೆ ಚಿಕ್ಕಿ ಅಂತ ಕರಿ, ಯಾವುದೂ ಬೇಡ, ಭಾರ್ಗವಿ ಅಂತಾನೆ ಕರಿ, ಪರವಾಗಿಲ್ಲ. ಆದರೆ ನೋ ಮ್ಯಾಮ್, ನನ್ನ ಅಪ್ಪು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ ಅಂತಂದಮೇಲೆ ನಿನ್ನ ಸ್ಥಾನನೇ ಬೇರೆ. ಥ್ಯಾಂಕ್ ಯು ಚಿಕ್ಕಿ. ಲೇ ತಮ್ಮ, ನನ್ನ ಬಾರ್ಗು ನೋಡೋ ಮ್ಯಾಚ್ ದಿಕ್ಕನ್ನೇ ಬದಲಾಯಿಸ್ಬಿಟ್ಲು, ಹಂಗೆ ಹಾಕ್ಬೇಕು ಗೂಗ್ಲಿನ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ, ದಿಸ್ ಮೀನ್ಸ್ ಅ ಲಾಟ್. ಹೋಗೋ, ಫಾರ್ಮಾಲಿಟೀಸ್ ಬೇಡ ಅಂತ ಹೇಳದೆ ತಾನೆ. ಅಯ್ಯೋ ಮಾವಯ್ಯ, ನಮ್ಮ ಸಂಭ್ರಮದಲ್ಲಿ ಮದುಮಗಳನ್ನೇ ಮರ್ತು ಬಿಟ್ಟಿದ್ದೀವಿ ನೋಡಿ. ಪಾಪ ಬೆಳಗ್ಗೆಯಿಂದ ಅವ್ರು ಹಸ್ಕೊಂಡಿರ್ತಾರೆ, ಏನೂ ತಿಂದಿರಲ್ಲ. ಬನ್ನಿ ಬನ್ನಿ, ಎಲ್ಲ ಊಟಕ್ಕೆ ಹೋಗೋಣ. ಸೀತಾರಾಮ ಇವರಿಬ್ಬರನ್ನು ಮದುಮಕ್ಕಳ ಥರ ನೋಡೋದಕ್ಕೆ ನನಗೆ ಸಂತೋಷ ಆಗುತ್ತೆ. ಸೀತಾ, ಆದಷ್ಟು ಬೇಗ ನಿಮ್ಮ ಮನೆಗೆ ಬಂದು ಹೆಣ್ಣನ್ನು ಕೇಳ್ತೀನಮ್ಮ. ಸರ್, ನಾನು ನನ್ನ ಬಗ್ಗೆ ಎಲ್ಲ ಹೇಳ್ಕೋಬೇಕು. ನಮ್ಮ ಮನೇಲಿ ನಾನು ಒಬ್ಳೇ. ಮಾವಯ್ಯ ಹೇಳಿದ್ರಲ್ಲ, ಅವ್ರಿಗೆ ಹುಷಾರಿಲ್ಲ, ತುಂಬ ಹೊತ್ತು ನಿಂತಿದ್ರೆ ಆಯಾಸ ಆಗುತ್ತೆ, ಡನ್ ಮಾಡಬೇಕಲ್ಲ. ಅವರು ನಿಮ್ಮ ಮನೆಗೆ ಬಂದು ಮಾತಾಡ್ತಾರೆ. ಈಗೆಲ್ರ ಮುಂದೆ ಅವೆಲ್ಲ ಯಾಕೆ ಅಲ್ವಾ? ಬನ್ನಿ ಮಾವಯ್ಯ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋದಿಲ್ಲಮ್ಮ. ಆಮೇಲೆ ನಿನ್ನ ಮನೆ ಪರಿಸ್ಥಿತಿಯಿಂದ ಈಕೆ ಎಲ್ಲ ನನಗೆ ಹೇಳಿದ್ದಾಳೆ. ಬೇಡ, ಯಾವ ಜೀವ ಯಾರನು ವರಿಸೋದು ದೈವ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಸ್ನೇಹದಿಂದ ಪ್ರೇಮವು ಅರಳೋದು ಸುಂದರ ಧ್ಯಾನ, ಹೃದಯ ತೆರೆದು ಹರಸಲಿ ಎಲ್ಲ ಮನ. ತುಂಬ ಖುಷಿ ಆಯ್ತು ಕಣ. ವೆರಿ ಗುಡ್. ಆಯ್ತಾ, ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರ್ತೀಯ ಅಂತ ಕೇಳಿ ಈ ಸ್ಮಿತಿ ಮೊದಲನ್ನ ನಮಗೆ ಕಪ್ ತಂದಷ್ಟೇ ಖುಷಿ ಆಯ್ತಮ್ಮ. ಚೆನ್ನಾಗಿರಿ. ಓಕೆ, ಈ ಸಲ ಕಪ್ ನಮ್ದೇ. ನಮ್ದು ಸಾಕ್ಷಾತ್ ಸೀತಾಮತೆ ಕಳೆ ಇದೆ. ರಾಮ ನಿನ್ನ ಆರಿಸ್ಕೊಂಡಿದ್ದಾನೆ ಅಂದ ಮೇಲೆ ನಮ್ಮ ಯಾರ್ದು ದೂಸರ ಮಾತೇ ಇಲ್ಲ. ನಿನ್ನ ಮುಖದಲ್ಲಿರೋ ಸಾತ್ವಿಕ ಕಳೆ ಹೇಳ್ತಾ ಇದ್ದೀನಿ ಅಂತ ಹೆಂಗ. ಅಷ್ಟು ಬೇಗ ನಮ್ಮ ಮನೆ ತುಂಬೋ, ನಮ್ಮ ಮನೆಗೆ ಬಡ್ದಿರೋ ಅನಿಷ್ಟನ ನೀನೇ ಓಡಿಸ್ಬೇಕು. ಯಾಕೆ
ಹೀಗಿದ್ದೀರಾ? ಖುಷಿ ಆಗ್ತಿಲ್ವಾ ನಿಮ್ಗೆ? ಭೂತದ ಬಾಯಲ್ಲಿ ಗಾಯತ್ರಿ ಮಂತ್ರ ಕೇಳಿ ಹೆದರ್ಕೋಬೇಕಾ? ಅಥವಾ ಎಷ್ಟೇ ಆಗಲಿ ಗಾಯತ್ರಿ ಮಂತ್ರ ಅಲ್ವಾ, ಏನೂ ಆಗಲ್ಲ ಅಂತ ಧೈರ್ಯ ತಂದ್ಕೋಬೇಕಾ? ಅರ್ಥ ಆಗ್ತಿಲ್ಲ ನನಗೆ, ಏನು ಹೇಳ್ತಿದ್ದೀರಾ? ಏನಿಲ್ಲ, ಖುಷಿ ಪಡೋ ವಿಷಯ ಇದು, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ ನೀವು? ಖುಷಿ ವಿಚಾರನೇ ನಿಜ, ಆದರೆ ಖುಷಿಲಿ ಮೈ ಮರಿಬಾರ್ದಲ್ಲ. ಸಿಹಿ ಮಲಗ್ಬಿಟ್ಟಿದ್ದಾಳೆ. ನೀನು ಎದ್ದಿದ್ರೆ ತಾತಂಗೆ ನಿನ್ನ ತೋರಿಸ್ತಾ ಇದ್ದೆ, ನೀನೇ ನನ್ನ ಮಗಳು ಅಂತ ಹೇಳ್ತಿದ್ದೆ. ಆಗ ನನಗಿನ್ನ ಸಮಾಧಾನ ಆಗ್ತಿತ್ತು, ಹೆಣ್ಣ ಖುಷಿ ಆಗ್ತಿತ್ತು. ಸೀತಾ, ಕಂಗ್ರಾಟ್ಸ್ ಟು ಅರ್. ನಮ್ಮ ಮನೇಲಿ ಯಾರು ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ರಿ, ನನ್ನ ತಾತ ನಮ್ಮ ಪ್ರೀತಿ ಎಸ್ ಅಂದ್ಬಿಟ್ರು. ನಿಮ್ಮ ಫ್ಯಾಮಿಲಿಯವರೆಲ್ಲ ಇಷ್ಟು ಈಸಿಯಾಗಿ ನನ್ನ ಒಪ್ಕೋತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ರಾಮ್. ನಾನು ಹೇಳಿಲ್ವಾ ನನ್ನ ಚಿಕ್ಕಿ ಎಲ್ಲ ಹ್ಯಾಂಡಲ್ ಮಾಡ್ತಾರೆ ಅಂತ? ನೀವೇ ಸುಮ್ಮನೆ ಓವರ್ ಥಿಂಕ್ ಮಾಡಿ ಕಾಂಪ್ಲಿಕೇಟ್ ಮಾಡ್ತಾ ಇದ್ರಿ. ಅದೇ ರಾಮ್, ತಾತ ಸಿಹಿ ಬಗ್ಗೆ ಅಂತ ಹೇಳಿದ್ರಲ್ಲ, ನಮ್ಮ ವಿಷಯನ ಅವ್ರ ಹತ್ರ ಹೇಳಬೇಕು ಅಂತ ಅನ್ಕೊಂಡಾಗ ಅವ್ರು ನಮ್ಗೆ ಗೊತ್ತಲ್ಲ ಗೊತ್ತಾಗಿದೆ ಅಂತ ಅವರೇ ಹೇಳ್ಬಿಟ್ರಲ್ಲ. ನನ್ನ ಒಂದು ಪ್ರಶ್ನೆನೂ ಕೇಳಿಲ್ಲ, ಅಷ್ಟು ಈಸಿಯಾಗಿ ಸೊಸೆ ಅಂತ ಒಪ್ಕೊಂಡ್ರು. ನೀವು ಒಬ್ಬರೇ ಅಲ್ಲ ರಾಮ್, ನಿಮ್ಮ ಫ್ಯಾಮಿಲಿಲಿ ಪ್ರತಿಯೊಬ್ಬರು ತುಂಬ ಒಳ್ಳೆಯವರು. ದುಡ್ಡಿದೆ ಅಂತ ಅಹಂಕಾರ ಆಯ್ತಾ? ಮನುಷ್ಯರಿಗೆ ಬೆಲೆ ಕೊಡ್ತಾರೆ, ಮನ್ಸಿಗೆ ಬೆಲೆ ಕೊಡ್ತಾರೆ. ಈಗ ನೀವು ನನ್ನಲ್ಲಿ ಏನಾದ್ರು ಒಳ್ಳೇದನ್ನ ನೋಡಿದ್ರೆ ಅದು ನನ್ಗೆ ಬಂದಿರೋದು ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯಿಂದ. ಅವ್ರು ನಂಗೆ ಕಲಿಸ್ಕೊಟ್ಟಿರೋ ಸಂಸ್ಕಾರ. ನೀವು ನನ್ನನ್ನು ಎಷ್ಟು ನಂಬ್ತಿರೋ ಕಣ್ಣು ಮುಚ್ಕೊಂಡು ನನ್ನ ಫ್ಯಾಮಿಲಿನೂ ಅಷ್ಟೇ ನಂಬೋದು. ನಾನು ಮತ್ತೆ ಸಿಹಿ ನಮ್ದೊಂದು ಪುಟ್ಟ ಪ್ರಪಂಚ ಆಯಿತು. ನೀವು ಬಂದ್ರಿ, ಹೊಸ ಕನಸು, ಹೊಸ ಜೀವನ, ಹೊಸ ಕುಟುಂಬನೇ ಕೊಟ್ರಿ. ಇಷ್ಟು ಜನರ ಪ್ರೀತಿ ನಮ್ಮಿಬ್ರಿಗೂ ಸಿಗ್ತಿದೆ ಅಂದರೆ ನನಗೆ ತುಂಬ ಲಕ್ಕಿ ಅನಿಸ್ತಾ ಇದೆ. ನಿಜ ಹೇಳಬೇಕಂದ್ರೆ ನೀವು ನಂಗೆ ಸಿಕ್ಕಿರೋದು, ನಮ್ಮ ಮನೆಗೆ ಬರ್ತಿರೋದು ನಮ್ಮೆಲ್ಲರೂ ಪುಣ್ಯ. ಜೊತೆಗೆ ಸಿಹಿ ಅನ್ನೋ ಹ್ಯಾಪಿನೆಸ್ನ ತರ್ತಿದ್ದೀರಾ. ನೀವೇನೇ ಹೇಳಿ, ಲಕ್ಕಿ ಅಂದರೆ ನಾವಿಬ್ರೆ. ನಾನು ಕೇಳ್ದಿರೋಷ್ಟು ದೊಡ್ಡ ವರ ಕೊಟ್ಟಿದ್ದಾನೆ ರಾಮ. ಏನೇ ಆಗಲಿ, ಫಸ್ಟು ರಾಮನ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನೀವು, ಸಿಹಿ, ನಾವೆಲ್ಲರೂ ಒಟ್ಟಿಗೆ ಇರೋ ಥರ ಮಾಡಿಕೊಟ್ಟಿದ್ದಾನೆ. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಯು ಆ್ಯಂಡ್ ಸಿಹಿ. ಐ ಲವ್ ಯು ಸೋ ಮಚ್ ಸೀತಾ. ಮನಸೆಳೆದೆ ನಸು ನಗುವ ಬೀರಿದೆ ಅನುದಿನವೇ ನೆನಪಾಗುವೆ ಸುಮ್ಮನೆ. ಎಕ್ಸ್ಕ್ಯೂಸ್ ಮೀ, ನನ್ನ ಯಾಕೆ ಇಲ್ಲಿ ಕರ್ಕೊಂಬಂದಿದ್ದೀರಾ? ದಾರಿ ಬಿಡಿ. ಮೇಡಮ್, ದಾರಿ ಈ ಕಡೆ ಇದೆ. ನೋಡಿ, ಹೀಗೆ ಮಾಡ್ತಿದ್ರೆ ಹರಾಸ್ಮೆಂಟ್ ಕೇಸ್ ಹಾಕಬೇಕಾಗುತ್ತೆ. ಪ್ಲೀಸ್ ಮೇಡಮ್, ಪ್ಲೀಸ್. ಇನ್ನಲ್ಲಿ ಈಗ ನಾನು ನೋಡ್ಕೊಳ್ತೀನಿ. ಸಿಹಿ ಪುಟ ನನ್ನ ಆಕ್ಸೆಪ್ಟ್ ಮಾಡ್ಕೋತಾಳ ಅಂತ ಒಪ್ಕೋತಾಳಲ್ವ? ಅದೇ ನನಗೂ ಗೊತ್ತಾಗ್ತಿಲ್ಲ ರಾಮ್. ಅವಳ ಭಾಷೆನೇ ಅವಳು ಹೇಳಬೇಕು, ಅಲ್ಲಿ ತನಕ ನಾವು ಕಾಯಲೇಬೇಕು. ಅಪ್ಪು, ಐ ಆಮ್ ಸಾರಿ, ನಾನು ಆಮೇಲೆ ಬರ್ತೀನಿ. ಚಿಕ್ಕಿ ಹಾಗೇನಿಲ್ಲ, ಇಟ್ಸ್ ಓಕೆ, ಬನ್ನಿ ಪ್ಲೀಸ್. ನಿಮಗೆ ತಾತನ ಹೆಲ್ತ್ ಬಗ್ಗೆ ಗೊತ್ತಿದೆಯಲ್ಲ, ಈ ಮದುವೆಗೋಸ್ಕರ ಅವರು ಹೇಗೋ ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಊಟ ಮಾಡ್ತಿದ್ದಾರೆ. ಊಟ ಆದಮೇಲೆ ಅವ್ರನ್ನ ಮನೆಗೆ ಡ್ರಾಪ್ ಮಾಡಿಬಿಡೋಣ. ಶೋರ್ ಚಿಕ್ಕಿ, ಬಟ್ ಪ್ರಿಯಾನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇದೆಯಲ್ವಾ? ಅದಕ್ಕೆ ಅವ್ರು ಬರೋ ಅವಶ್ಯಕತೆ ಇಲ್ಲ. ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ನಾವು ಹೋಗಿ ಆ ಶಾಸ್ತ್ರ ಮುಗಿಸೋಣ. ಓಕೆ ಚಿಕ್ಕಿ, ಆ್ಯಸ್ ಯು ಸೇ. ಸರಿ ನಡಿ, ತಾತ ಊಟ ಮಾಡ್ತಾ ಇದ್ದಾರೆ, ನೀನು ಹೊರಡು. ಶೋರ್. ಸೀತಾ, ಅಶೋಕ್ ಮನೇಲಿ ಸಿಗೋಣ. ಸೀನು ಕರ್ಕೊಂಬನ್ನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡಿ. ಬಾಯ್. ಸೀತಾ, ಇವತ್ತು ನಮ್ಮ ಮನೆಯವರೆಲ್ಲ ಇಷ್ಟೊಂದು ಖುಷಿಯಾಗಿದ್ದೀವಿ ಅಂದರೆ ಅದಕ್ಕೆ ನೀನೇ ಕಾರಣ. ನಮ್ಮ ಅಪ್ಪುಗೆ ಎಂತೆಂಥ ಹುಡುಗಿನ ಹುಡುಕಿದ್ವಿ ಗೊತ್ತಾ, ಆದರೆ ಯಾರೂ ಸೆಟ್ ಆಗಲಿಲ್ಲ.
ಈಗ ಅವನೇ ನಿನ್ನಂಥ ಅಪರಂಜಿನ ಹುಡ್ಕೊಂಡಿದ್ದಾನೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೀತಾ, ಅವನ ಜೀವನದಲ್ಲಿ ಬಂದಿದ್ದಕ್ಕೆ. ಪ್ಲೀಸ್ ಈಗೆಲ್ಲ ಮಾತಾಡಬೇಡಿ ಚಿಕ್ಕಿ. ಅಯ್ಯೋ, ಮಾತಾಡಬೇಡ ಅಂತಂದರೆ ಹೇಗೆ? ನನಗೆ ಎಷ್ಟೊಂದು ಮಾತಾಡಬೇಕು, ಆದರೆ ಖುಷಿಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮಪ್ಪು ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸಿದ್ದಾನೆ ಸೀತಾ. ಚಿಕ್ಕ ವಯಸ್ಸಲ್ಲೇ ಅವರ ಅಪ್ಪ ಅಮ್ಮನ ಕಳ್ಕೊಂಡ. ಆಮೇಲೆ ಅವನು ಪ್ರೀತಿಸಿದಂಥ ಹುಡುಗಿ ಮೋಸ ಮಾಡಿದ್ಲು. ಸೀತಾ, ನಿನ್ನ ಹತ್ರ ನಾನು ಕೇಳ್ಕೊಡೋದು ಒಂದೇ, ಯಾರೇ ಬರಲಿ ಯಾರೇ ಹೋಗಲಿ ಏನೇ ಆಗಲಿ ನನ್ನ ಅಪ್ಪನ ಮಾತ್ರ ಬಿಟ್ಟು ಹೋಗ್ಬೇಡ ಸೀತಾ, ಪ್ಲೀಸ್.